Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿರುವಂತಹ 2025-26ನೇ ಸಾಲಿನ SSLC ಇಂಗ್ಲಿಷ್ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ಫಸ್ಟ್ ಮೇನ್, 4 alternatives are given for each of the following questions or incomplete statements. Only one of them is correct or the most appropriate. Choose the correct alternative and write the complete answer along with its letter of alphabet. ಇಲ್ಲಿ ವಿದ್ಯಾರ್ಥಿಗಳ ಒಟ್ಟು 4 ಪ್ರಶ್ನೆಗಳಿರ್ತವೆ. ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳನ್ನು ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಕೇಳ್ತಾರೆ. ಅಂದರೆ 4 ಉತ್ತರಗಳಲ್ಲಿ ಒಂದು ಸರಿಯಾದ ಉತ್ತರವನ್ನು ನೀವು ಆರಿಸಿ ಉತ್ತರವನ್ನು ಬರೀಬೇಕಾಗುತ್ತೆ. ಫಸ್ಟ್ ಕ್ವಶನ್, read the following conversation and identify the infinitive. ಇಲ್ಲಿ ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ಮತ್ತು ಇನ್ಫಿನಿಟಿವನ್ನು ಐಡೆಂಟಿಫೈ ಮಾಡಿ ಅಂತೇಳಿ ಕೇಳಿದ್ದಾರೆ. ಫ್ರೂಟ್ಸ್ ಎಲ್ಲ, ಮ್ಯಾಮ್ ವಿಚ್ ಫ್ರೂಟ್ ಡು ಯು ವಾಂಟ್ ಟು ಬೈ? ಕಸ್ಟಮರ್, ಡು ಯು ಹ್ಯಾವ್ ಗ್ರೇಪ್ಸ್? ಫ್ರೂಟ್ಸ್ ಎಲ್ಲ, ಎಸ್ ಮೇಡಮ್. ಹೌ ಮಚ್ ಡು ಯು ವಾಂಟ್? ಕಸ್ಟಮರ್, 1 kg ಪ್ಲೀಸ್. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ಈ ರೀತಿ ಇದೆ: ಡು, ವಾಂಟ್, ಟು ಬೈ ಮತ್ತು ಹ್ಯಾವ್. ಇಲ್ಲಿ ವಿದ್ಯಾರ್ಥಿಗಳ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಟು ಬೈ. ಯಾಕಂದರೆ ಇಲ್ಲಿ ಇನ್ಫಿನಿಟಿವ್ ಪದವನ್ನು ನಾವು ಭಾಳ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಟು ಎಂಬ ಪದ ಇರುತ್ತೆ, ನಂತರ V1 ಅಥವಾ ಪ್ರೆಸೆಂಟ್ ಟೆನ್ಸಿನ ವರ್ಬ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 2, ಆ್ಯಡ್ ಅ ಕ್ವೆಶನ್ ಟ್ಯಾಗ್ ಟು ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಕೆಳಗಂಡಂಥ ಸ್ಟೇಟ್ಮೆಂಟಿಗೆ ಕ್ವೆಶನ್ ಟ್ಯಾಗನ್ನು ಆ್ಯಡ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಹಿ ರೀಚ್ಡ್ ಹೋಮ್ ಸೇಫ್ಲಿ. ಇಲ್ಲಿ ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳೇ ಆಪ್ಷನ್ ಡಿ, ಡಿಂಟ್ ಹಿ. ಯಾಕಂದರೆ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಪಾಸಿಟಿವ್ ಆಗಿದೆ ಮತ್ತು ಇದು ಪಾಸ್ಟ್ ಟೆನ್ಸ್ನಲ್ಲಿ ಇದೆ. ನೆಕ್ಸ್ಟ್ ಕ್ವಶನ್ ನಂಬರ್ 3, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್ ಆಫ್ ದಿ ಅಂಡರ್ಲೈನ್ ಸೆಂಟೆನ್ಸ್. ಇಲ್ಲಿ ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ಮತ್ತು ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ನ ಲ್ಯಾಂಗ್ವೇಜ್ ಫಂಕ್ಷನನ್ನು ಐಡೆಂಟಿಫೈ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಕ್ಯಾನ್ ಐ ಗಿವ್ ಯು ಅ ಲಿಫ್ಟ್. ಇದನ್ನು ವಿದ್ಯಾರ್ಥಿಗಳೇ ನಾವು ಇಲ್ಲಿರುವಂಥ ಲ್ಯಾಂಗ್ವೇಜ್ ಫಂಕ್ಷನನ್ನು ನಾವು ಹುಡ್ಕೋದಾದರೆ ಇದು ಆಪ್ಷನ್ ಬಿ, ಆಫರಿಂಗ್ ಹೆಲ್ಪ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸ್ ವಿತ್ ಪ್ರಾಪರ್ ಇಫ್ ಕ್ಲಾಸ್. ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ಈ ವಾಕ್ಯವನ್ನು ವಿದ್ಯಾರ್ಥಿಗಳೇ ಸರಿಯಾದಂಥ ಇಫ್ ಕ್ಲಾಸ್ ಪದದಿಂದ ಭರ್ತಿ ಮಾಡಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೇ ನಾವು ಇಫ್ ಕ್ಲಾಸ್ ಪದವನ್ನು ಸೇರಿಸಬೇಕಾಗಿರುವಂಥ ಸೆಂಟೆನ್ಸ್ ಈ ರೀತಿ ಇದೆ: ಇಫ್ ಯು ಹ್ಯಾಡ್ ಇನ್ಫಾರ್ಮ್ಡ್ ಮೀ ಐ ಡ್ಯಾಶ್ ಕಮ್. ಇಲ್ಲಿ ವಿದ್ಯಾರ್ಥಿಗಳ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ವುಡ್ ಹ್ಯಾವ್. ನೆಕ್ಸ್ಟ್ ಮೇನ್ ನಂಬರ್ 2, ಡೂ ಆ್ಯಸ್ ಡಿರೆಕ್ಟೆಡ್. ಇಲ್ಲಿ ವಿದ್ಯಾರ್ಥಿಗಳು ಒಟ್ಟು 12 ಪ್ರಶ್ನೆಗಳಿದ್ದಾವೆ. ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 12 ಅಂಕಗಳು. ಕ್ವಶನ್ ನಂಬರ್ 5, ರೀಡ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆ್ಯಂಡ್ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್. ಇಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸನ್ನು ಓದಿ ಮತ್ತು ಅಂಡರ್ಲೈನ್ ಮಾಡಿರುವಂಥ ಪದ ಯಾವ ಪಾರ್ಟ್ ಆಫ್ ಸ್ಪೀಚ್ ಆಗಿದೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಪ್ರಶ್ನೆ ಈ ರೀತಿ ಇದೆ: ಸ್ವಾಮಿ ಸ್ಲೆಪ್ಟ್ ಬಿಸೈಡ್ ಗ್ರಾನಿ. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ವರ್ಡ್ ಬಿಸೈಡ್, ಇದು ವಿದ್ಯಾರ್ಥಿಗಳೇ ಪ್ರಿಪೊಸಿಷನ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂಥ ಪ್ರಿಪೊಸಿಷನ್ ಪದವನ್ನು ಈ ಬ್ಲ್ಯಾಂಕ್ನಲ್ಲಿ ಭರ್ತಿ ಮಾಡಿ ಅಂತೇಳಿ ಕೇಳಿದ್ದಾರೆ. ಶಿ ಸ್ಟಡಿಡ್ ಡ್ಯಾಶ್ 3 hours ಕಂಟಿನ್ಯೂಯಸ್ಲಿ. ಸರಿಯಾದಂಥ ಉತ್ತರ ಫಾರ್. ನೆಕ್ಸ್ಟ್ ಕ್ವಶನ್ ನಂಬರ್ 7, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಅಪ್ರಾಪ್ರಿಯೇಟ್ ಕಂಜಂಕ್ಷನ್. ಈ ವಿದ್ಯಾರ್ಥಿಗಳೇ ಬ್ಲ್ಯಾಂಕನ್ನು ಸರಿಯಾದಂಥ ಕಂಜಂಕ್ಷನ್ ಪದದಿಂದ ಭರ್ತಿ ಮಾಡಿ ಅಂತೇಳಿ ಕೇಳಿದ್ದಾರೆ. ದ ಕಿಂಗ್ ವಾಸ್ ಆನೆಸ್ಟ್ ಡ್ಯಾಶ್ ಜನರಸ್. ಸರಿಯಾದಂಥ ಉತ್ತರ ಆ್ಯಂಡ್. ನೆಕ್ಸ್ಟ್ ಕ್ವಶನ್ ನಂಬರ್ 8, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಯೂಸಿಂಗ್ ಸೊ ದ್ಯಾಟ್. ಶಿ ಈಸ್ ವೆರಿ ಲೇಟ್, ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಇದನ್ನು ವಿದ್ಯಾರ್ಥಿಗಳ ಈ ಸೆಂಟೆನ್ಸಸ್ಸನ್ನು ನಾವು ಸೊ ದಟ್ ಪದವನ್ನು ಯೂಸ್ ಮಾಡಿ ಕಂಬೈನ್ ಮಾಡಿದಾಗ ಈ ರೀತಿ ಉತ್ತರ ಬರುತ್ತೆ: ಶಿ ಈಸ್ ಸೋ ಲೇಟ್ ದಟ್ ಶಿ ಕೆನಾಟ್ ಅಟೆಂಡ್ ದ ಫಂಕ್ಷನ್. ಇಲ್ಲಿ ವೆರಿ ಎಂಬ ಪದವನ್ನು ತೆಗೆದು ನಾವು ಸೋ ಎಂಬ ಪದವನ್ನು ಬರೀಬೇಕು. ನೆಕ್ಸ್ಟ್ ಇಲ್ಲಿ ಫುಲ್ ಸ್ಟಾಪನ್ನು ತೆಗೆದು ನಾವು ವಿದ್ಯಾರ್ಥಿಗಳೇ ದ್ಯಾಟ್ ಎಂಬ ಪದವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ, ಇದನ್ನು ನಾವು ಸ್ಮಾಲ್ ಲೆಟರ್ ಆಗಿ ಚೇಂಜ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 9, ಯೂಸ್ ದ ವರ್ಡ್ ವಾಚ್ ಆ್ಯಸ್ ಅ ವರ್ಬ್ ಇನ್ ಯ ಓನ್ ಸೆಂಟೆನ್ಸ್. ವಾಚ್ ಎಂಬ ಪದವನ್ನು ವರ್ಬ್ ಆಗಿ ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೀರಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೇ ಒಂದೇ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ: ಐ ವಾಚ್ ಮೂವೀಸ್. ನೆಕ್ಸ್ಟ್ ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟೇಬಲ್ ಆರ್ಟಿಕಲ್. ಇಲ್ಲಿ ಕೊಟ್ಟಿರುವಂಥ ಬ್ಲ್ಯಾಂಕನ್ನು ಸರಿಯಾದಂಥ ಆರ್ಟಿಕಲಿಂದ ಭರ್ತಿ ಮಾಡಿ ಅಂತೇಳಿ ಕೇಳಿದ್ದಾರೆ.
ಶಿ ಬಾಟ್ ಡ್ಯಾಶ್ ಎಫ್ ಎಮ್ ರೇಡಿಯೋ. ಸರಿಯಾದಂಥ ಉತ್ತರ ಆ್ಯನ್ ಎಫ್ ಎಮ್. ಏಕೆಂದರೆ ವಿದ್ಯಾರ್ಥಿಗಳು ಇಲ್ಲಿ ನಾವು ಎಫ್ ಎನ್ನ ಅಕ್ಷರ ಕಾನ್ಸನೆಂಟ್ ಆಗಿದ್ರೂ ಕೂಡ ಇದರ ಸೌಂಡ್ ಎ ಎಂಬ ಸೌಂಡ್ ಬರೋದ್ರಿಂದ ನಾವಿಲ್ಲಿ ಆ್ಯನ್ ಎಂಬ ಆರ್ಟಿಕಲನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟಬಲ್ ಟೆನ್ಸ್ ಫಾರ್ಮ್. ಇಲ್ಲಿ ವಿದ್ಯಾರ್ಥಿಗಳೇ ಈ ಬ್ಲ್ಯಾಂಕನ್ನು ನಾವು ಸರಿಯಾದಂಥ ಟೆನ್ಸ್ ಫಾರ್ಮಿಂದ ಅಥವಾ ವರ್ಕ್ ಫಾರ್ಮಿಂದ ಭರ್ತಿ ಮಾಡಿ ಅಂತೇಳಿ ಕೇಳಿದ್ದಾರೆ. ಯೆಸ್ಟರ್ಡೇ ಐ ಸಾ ದಟ್ ದ ಫಾರ್ಮರ್ಸ್ ಡ್ಯಾಶ್ ಇನ್ ದ ಫೀಲ್ಡ್. ಇಲ್ಲಿ ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿರುವಂಥ ಪದಗಳು ಬಿ ಪ್ಲಸ್ ಸೋ. ಆದ್ದರಿಂದ ವಿದ್ಯಾರ್ಥಿಗಳು ಸರಿಯಾದಂಥ ಉತ್ತರ ವರ್ ಸೋಯಿಂಗ್. ಇದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ಇಲ್ಲೇ ಇದೆ ಕ್ಲೂ. ಯೆಸ್ಟರ್ಡೇ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ, ಹಾಗಾಗಿ ಮತ್ತೆ ಇಲ್ಲಿ ಸಾ ಎಂಬ ಪದ ಪಾಸ್ಟ್ ಟೆನ್ಸ್ನಲ್ಲಿದೆ. ಇದು ಕ್ಲೂ ನಮಗೆ ಪಾಸ್ಟ್ ಟೆನ್ಸ್ ಪದವನ್ನು ಬರೆಯೋದಕ್ಕೆ. ಮತ್ತು ಬಿ ಫಾರ್ಮಿನ ಪದ ಕೇಳಿರೋದ್ರಿಂದ ವರ್ ಅಂತೇಳಿ ನಾವು ಪ್ಲೂರಲ್, ಇಲ್ಲಿ ದ ಫಾರ್ಮರ್ಸ್ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ವರ್ ಎಂಬ ಪದವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟು ಸೋ ಎಂಬ ಪದಕ್ಕೆ ING ಅಕ್ಷರಗಳನ್ನು ಸೇರಿಸಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 12, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್. ಕೆಳಕಂಡಂಥ ಸೆಂಟೆನ್ಸನ್ನು ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡಿ ಅಂತೇಳಿ ಕೇಳಿದ್ದಾರೆ. ದೇ ಆರ್ ಪರ್ಚೇಸಿಂಗ್ ಅ ಕಾರ್. ಇದನ್ನು ನಾವು ಪ್ಯಾಸಿವ್ ವಾಯ್ಸ್ಗೆ ಬದಲಾಯಿಸಿದಾಗ ಅ ಕಾರ್ ಈಸ್ ಬೀಯಿಂಗ್ ಪರ್ಚೇಸ್ಡ್ ಬೈ ದೆಮ್ ಅಂತೇಳಿ ಉತ್ತರವನ್ನು ನಾವು ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 13, ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಇಲ್ಲಿ ಕೊಟ್ಟಿರುವಂಥ ಕಾನ್ವರ್ಸೇಷನನ್ನು ಓದಿ ವಿದ್ಯಾರ್ಥಿಗಳೇ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡಿ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಅಂಡರ್ಲೈನ್ ಮಾಡಿರುವಂಥ ಸೆಂಟೆನ್ಸ್ ಮದರ್ ಗುಡ್, ಹೌ ಈಸ್ ಯುವರ್ ಪ್ರಿಪರೇಷನ್ ಫಾರ್ ದಿ ಎಕ್ಸಾಮಿನೇಷನ್. ಇದಕ್ಕೆ ಉತ್ತರವನ್ನು ನೋಡೋದಾದರೆ ಮದರ್ ಆಸ್ಕ್ಡ್ ಹರ್ ಸನ್ ಹೌ ಇಸ್ ಪ್ರಿಪರೇಷನ್ ಫಾರ್ ದಿ ಎಕ್ಸಾಮಿನೇಷನ್ ವಾಸ್ ಅಂತೇಳಿ ಉತ್ತರವನ್ನು ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 14, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಊಟಿ ಈಸ್ ಕೂಲರ್ ದ್ಯಾನ್ ಎನಿ ಅದರ್ ಪ್ಲೇಸ್ ಇನ್ ಇಂಡಿಯಾ. ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ವಿದ್ಯಾರ್ಥಿಗಳೇ ಕಂಪ್ಯಾರೇಟಿವ್ ಡಿಗ್ರಿಲಿದೆ. ಇದನ್ನು ನಾವು ಸೂಪರ್ಲೇಟಿವ್ ಡಿಗ್ರಿಗೆ ಬದಲಾಯಿಸಿದಾಗ ಈ ರೀತಿಯ ಉತ್ತರ ಬರುತ್ತೆ. ಊಟಿ ಈಸ್ ದ ಕೂಲೆಸ್ಟ್ ಪ್ಲೇಸ್ ಇನ್ ಇಂಡಿಯಾ. ನೆಕ್ಸ್ಟ್ ಕ್ವಶನ್ ನಂಬರ್ 15, ಚೂಸ್ ದ ಒನ್ ಸಿಲೆಬಲ್ ವರ್ಡ್. ಇಲ್ಲಿ ಕೊಟ್ಟಿರುವಂಥ 4 ಪದಗಳಲ್ಲಿ ಒನ್ ಸಿಲೆಬಲ್ ಪದವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಟೇಬಲ್, ಲಿಟಲ್, ಪ್ಲ್ಯಾನ್ ಮತ್ತು ಕಿಲೋ. ಈ ವರ್ಡ್ಸ್ಗಳಲ್ಲಿ ಒಂದು ಸಿಲೆಬಲನ್ನು ಹೊಂದಿರುವಂಥ ಪದ ಪ್ಲ್ಯಾನ್. ನೆಕ್ಸ್ಟ್ ಕ್ವಶನ್ ನಂಬರ್ 16, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಅಪ್ರೋಪ್ರಿಯೇಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಬ್ರ್ಯಾಕೆಟ್ಸ್ನಲ್ಲಿ ಕೊಟ್ಟಿರುವಂಥ ಪದದ ಸರಿಯಾದಂಥ ಫಾರ್ಮ್ ಆಫ್ ವರ್ಡನ್ನು ಬರೀರಿ ಅಂತೇಳಿ ಕೇಳಿದ್ದಾರೆ. ದ ಸೈಂಟಿಸ್ಟ್ ಗೆಟ್ ರಿವಾರ್ಡ್ಸ್ ಫ್ರಮ್ ದೇರ್ ಡ್ಯಾಶ್. ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿರುವಂಥ ವರ್ಡ್ ಡಿಸ್ಕವರ್, ಹಾಗಾಗಿ ಸರಿಯಾದಂಥ ಉತ್ತರ ಡಿಸ್ಕವರಿ. ನೆಕ್ಸ್ಟ್ ಮೇನ್ ನಂಬರ್ 3, ದ ಫಾಲೋಯಿಂಗ್ ಸೆಂಟೆನ್ಸ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದಿ ಆನ್ಸರ್ ಬುಕ್ಲೆಟ್. ದ ಕ್ಲೂಸ್ ಆರ್ ಗಿವನ್ ಬಿಲೋ. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಅದರಲ್ಲಿ 2 ತಪ್ಪುಗಳಾಗಿದ್ದಾವೆ, ಅದನ್ನು ಐಡೆಂಟಿಫೈ ಮಾಡಿ ಬರೀರಿ ಅಂತೇಳಿ ಕೇಳಿದ್ದಾರೆ ಮತ್ತು ಅದಕ್ಕೆ ಕ್ಲೂಸನ್ನು ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇಟ್ ಟುಕ್ ಮೋಸ್ಟ್ ಆಫ್ ದ ಫಾಲೋಯಿಂಗ್ ವಿಂಟರ್ ಟು ಬೈ ದ ಟ್ರೀಸ್ ಇನ್ ಇಂಡಿವಿಜುವಲ್ ಫ್ರಮ್ ದ ಡಿಸೆಂಡೆಂಟ್ಸ್ ಆಫ್ ಡಾನ್ ಅನ್ಸೆಲ್ಮೋ ಇನ್ ದ ವ್ಯಾಲಿ ಆಫ್ ರಿಯೋ ಇನ್ ಮೆಡಿಯೋ. ಇಲ್ಲಿ ಕೊಟ್ಟಿರುವಂಥ ಮೊದಲನೇ ಕ್ಲೂ ಸ್ಪೆಲ್ಲಿಂಗ್ ಟು ಬಿ ಕರೆಕ್ಟೆಡ್, ಸೆಕೆಂಡ್ ಒನ್ ಆಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ಇಲ್ಲಿ ನಾವು ಇದನ್ನು ಐಡೆಂಟಿಫೈ ಮಾಡಿ ಸರಿಯಾದಂಥ ಉತ್ತರವನ್ನು ಬರೆಯೋದಾದರೆ ಮೊದಲನೇದಾಗಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಯಾವುದಾಗಿದೆ ಅಂತ ನಾವು ನೋಡೋದಾದರೆ ಡಿಸೆಂಡೆಂಟ್ಸ್ ಎಂಬ ಪದ ತಪ್ಪಾಗಿದೆ, ಅದರಲ್ಲಿರುವಂಥ ಸ್ಪೆಲ್ಲಿಂಗ್ ರಾಂಗ್ ಆಗಿದೆ. ನೆಕ್ಸ್ಟ್ ಆಡ್ವರ್ಬಿಯಲ್ ಮಿಸ್ಟೇಕನ್ನು ನಾವು ನೋಡಿದಾಗ ಇಲ್ಲಿ ಇಂಡಿವಿಜುವಲ್ ಅಂತ ಇದೆ, ಅದನ್ನು ನಾವು ಇಂಡಿವಿಜುವಲಿ ಅಂತೇಳಿ ಸರಿ ಮಾಡಿ ಉತ್ತರವನ್ನು ಬರೀಬೇಕು. ನೆಕ್ಸ್ಟ್ ಮೇನ್ ನಂಬರ್ 4, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 2-3 ಸೆಂಟೆನ್ಸಸ್ ಈಚ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಳಕಂಡಂಥ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಒಟ್ಟು 7 ಪ್ರಶ್ನೆಗಳಿರ್ತವೆ. 4 ಪ್ರಶ್ನೆಗಳು ಪಾಠಗಳಿಂದ, 1 ಪ್ರಶ್ನೆ ಪದ್ಯದಿಂದ ಹಾಗೂ 2 ಪ್ರಶ್ನೆಗಳು ಸಪ್ಲಿಮೆಂಟರಿ ರೀಡಿಂಗಿಂದ ನಿಮಗೆ ಕೇಳ್ತಾರೆ. ಇದನ್ನು ಕೂಡ ವಿದ್ಯಾರ್ಥಿಗಳೇ ಬ್ಲೂ ಪ್ರಿಂಟ್ ಬೇಸಿಸ್ ಮೇಲೆ ಕೇಳಿದ್ದಾರೆ. ಕ್ವೆಶನ್ ನಂಬರ್ 18, ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್. ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಜೆಂಟಲ್ಮನ್ ಆಫ್ ರಿಯೋ ಇನ್ ಮೆಡಿಯೋ ಪಾಠದಿಂದ ನಿಮಗೆ ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 19, ಹೌ ಡಿಡ್ ಗಾಂಧೀಜಿ ಆ್ಯಂಡ್ ಡಾಕ್ಟರ್ ಅಂಬೇಡ್ಕರ್ ಟ್ರೈ ಟು ವೈಪ್ ಔಟ್ ದ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇನ್ ಇಂಡಿಯಾ. ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಡಾಕ್ಟರ್ BR ಅಂಬೇಡ್ಕರ್ ಪಾಠದಿಂದ ಕೇಳಿದ್ದಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 20, ಹೌ ಡು ಯು ಸೇ ದಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಕ್ವೆಶನ್, ದ ಕಾನ್ಸೆಪ್ಟ್ ಪಾಠದಿಂದ ವಿದ್ಯಾರ್ಥಿಗಳು ಇಲ್ಲಿ ನಿಮಗೆ ಕೇಳಿದ್ದಾರೆ. ಕ್ವೆಶನ್ ನಂಬರ್ 21,
ಸೈಂಟಿಸ್ಟ್ಸ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್, ಜಸ್ಟಿಫೈ. ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿದೆ. ಇದನ್ನು ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಪಾಠದಿಂದ ನಿಮಗೆ ಕೇಳಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು ನಾನು ಆನ್ಸರ್ಸನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ, ಯಾಕಂದರೆ ಈ ವಿಡಿಯೋದ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 22, ಐ ಆಮ್ ದ ಲ್ಯಾಂಡ್ ಪದ್ಯದಿಂದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ವಾಟ್ ಆರ್ ದಿ ಆಕ್ಟಿವಿಟೀಸ್ ಬೀಯಿಂಗ್ ಡನ್ ಬೈ ದ ಮ್ಯಾನ್ ಆನ್ ದ ಲ್ಯಾಂಡ್? ನೆಕ್ಸ್ಟ್ ಕ್ವೆಶನ್ ನಂಬರ್ 23ಗೆ ಬಂದಾಗ ಇಲ್ಲಿ ವಿದ್ಯಾರ್ಥಿಗಳು ನಿಮಗೆ ನಾರಾಯಣಪುರ ಇನ್ಸಿಡೆಂಟ್ ಪಾಠದಿಂದ ಒಂದು ಪ್ರಶ್ನೆ ಮತ್ತು ಆನ್ ಟಾಪ್ ಆಫ್ ದ ವರ್ಲ್ಡ್ ಪಾಠದಿಂದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಇವೆರಡರಲ್ಲಿ ಒಂದಕ್ಕೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗಿರುತ್ತೆ, ಯಾಕಂದರೆ ಇಲ್ಲಿ ನಿಮಗೆ ಚಾಯ್ಸ್ ಇದೆ. ನಾರಾಯಣಪುರ ಇನ್ಸಿಡೆಂಟ್ ಪಾಠದಿಂದ ಕೇಳಿರುವಂಥ ಪ್ರಶ್ನೆ ಈ ರೀತಿ ಇದೆ. ಹೌ ವಾಸ್ ದ ಮಾರ್ಚ್ ಲೆಡ್ ಬೈ ದ ಸ್ಟೂಡೆಂಟ್ಸ್? ನೆಕ್ಸ್ಟ್ ಆನ್ ಟಾಪ್ ಆಫ್ ದ ವರ್ಲ್ಡ್ ಪಾಠದಿಂದ ಪ್ರಶ್ನೆ ಈ ರೀತಿ ಇದೆ. ಹೌ ಕ್ಯಾನ್ ಯು ಸೇ ದಟ್ ಡಿಕ್ಕಿ ಡೋಲ್ಮಾಸ್ ಲೈಫ್ ವಾಸ್ ಸಾರೋಫುಲ್? ನೆಕ್ಸ್ಟ್ ಕ್ವೆಶನ್ ನಂಬರ್ 24ಗೆ ಬಂದಾಗ ಇಲ್ಲಿ ಅ ಗ್ರೇಟ್ ಮಾರ್ಟ್ ಎವರ್ ಚೆರಿಶ್ಡ್ ಪಾಠದಿಂದ ಮತ್ತು ದ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠದಿಂದ ಒಂದೊಂದು ಪ್ರಶ್ನೆಗಳನ್ನು ಕೇಳಿದರೆ ಇಲ್ಲಿ ನೀವು ಎರಡು ಪ್ರಶ್ನೆಗಳಲ್ಲಿ ಕೇವಲ ಒಂದು ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಬರೀಬೇಕು. ಲೈಫ್ ಫಾರ್ ಅನೀಫ್ ಇನ್ ದ ಬಿಗಿನಿಂಗ್ ವಾಸ್ ನೆವರ್ ಅ ಸ್ಮೂತ್ ಸೇಲ್, ವೈ ವಾಸ್ ಇಟ್ ಸೋ? ಅ ಗ್ರೇಟ್ ಮಾರ್ಟ್ ಎವರ್ ಚೆರಿಶ್ಡ್ ಪಾಠದಿಂದ ಈ ಪ್ರಶ್ನೆ ಕೇಳಿದರೆ. ಇಷ್ಟು ದ ಬರ್ಡ್ ಆಫ್ ಹ್ಯಾಪಿನೆಸ್ ಪಾಠಕ್ಕೆ ಬಂದಾಗ ಹೌ ಡಿಡ್ ದ ಸೆಕೆಂಡ್ ಮಾನ್ಸ್ಟರ್ ಮೇಕ್ ವಾಂಗ್ಜಿಯ ಸಫರ್ ಎಂಬ ಪ್ರಶ್ನೆಯನ್ನು ಇಲ್ಲಿ ನಿಮಗೆ ಕೇಳಿದ್ದಾರೆ. ನೆಕ್ಸ್ಟ್ ಮೇ ನಂಬರ್ 5, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 5 to 6 ಸೆಂಟೆನ್ಸಸ್ ಈಚ್. ಇಲ್ಲಿ ವಿದ್ಯಾರ್ಥಿಗಳೇ 3 ಅಂಕಗಳಿಗೆ 2 ಪ್ರಶ್ನೆಗಳನ್ನು ನಿಮಗೆ ಕೇಳ್ತಾ ಇದ್ದಾರೆ. ಮೊದಲನೇ ಪ್ರಶ್ನೆ ಕ್ವೆಶನ್ ನಂಬರ್ 25, ವಾಟ್ ಡೆಸ್ಪರೇಟ್ ಅಟೆಂಪ್ಟ್ಸ್ ಡಿಡ್ ಸ್ವಾಮಿ ಮೇಕ್ ಟು ಎಸ್ಕೇಪ್ ಫ್ರಮ್ ಸ್ಲೀಪಿಂಗ್ ಅಲೋನ್ ಇನ್ ದಿ ಆಫೀಸ್ ರೂಮ್? ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಆ ಹೀರೋ ಪಾಠದಿಂದ ನಿಮಗೆ ಕೇಳಿದ್ದಾರೆ. ಫೈನಲ್ ಎಕ್ಸಾಮ್ನಲ್ಲೂ ಕೂಡ ಈ ಪಾಠದಿಂದಲೇ ನಿಮಗೆ 3 ಅಂಕಗಳಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಕ್ವೆಶನ್ ನಂಬರ್ 26, ಹೌ ಡಸ್ ದ ಪೋಯೆಟ್ ಡಿಸ್ಕ್ರೈಬ್ ದ ಜಾಸ್ ಪ್ಲೇಯರ್ ಇನ್ ದ ಪೋಯಮ್ ಜಾಸ್ ಪೋಯಮ್ 2? ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಜಾಸ್ ಪೋಯಮ್ 2 ಪದ್ಯದಿಂದ ಕೇಳಿದ್ದಾರೆ. ಇಲ್ಲಿ ನೀವು ಇದರ ಸಮರಿಯನ್ನು ಬರೆದರೆ ನೀವು ಸುಲಭವಾಗಿ 3 ಅಂಕವನ್ನು ಪಡೆದುಕೊಳ್ಬೋದು. ನೆಕ್ಸ್ಟ್ ಮೇ ನಂಬರ್ 6, ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ಕೊಟ್ಟಿರುವಂಥ ಎಕ್ಸ್ಟ್ರಾಕ್ಟ್ಸ್ ಅಥವಾ RC ಪ್ರಶ್ನೆಗಳಿಗೆ ಉತ್ತರವನ್ನು ವಿದ್ಯಾರ್ಥಿಗಳೇ ಬರೆಯಿರಿ ಅಂತೇಳಿ ಕೇಳಿದರೆ. ಇಲ್ಲಿ ಒಟ್ಟು 4 ಪ್ರಶ್ನೆಗಳಿದ್ದಾವೆ, ಪ್ರತಿಯೊಂದಕ್ಕೂ 3 ಅಂಕ, ಒಟ್ಟು 12 ಅಂಕಗಳು. 3 ಪ್ರಶ್ನೆಗಳನ್ನು ಪಾಠಗಳಿಂದ ಹಾಗೂ 1 ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ನಿಮಗೆ ಪದ್ಯದಿಂದ ಕೇಳ್ತಾರೆ. ಕ್ವೆಶನ್ ನಂಬರ್ 27, ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ಆರಿಸ್ಕೊಂಡಿದ್ದಾರೆ. ಕ್ವೆಶನ್ ನಂಬರ್ ಎ, ಹೂ ಆಸ್ಕ್ಡ್ ದಿಸ್? ಸತೀಶ್ ಮದರ್. ಕ್ವೆಶನ್ ನಂಬರ್ ಬಿ, ಹೂ ಡಸ್ ಯು ರೆಫರ್ ಟು ಹಿಯರ್? ಇಲ್ಲಿ ಯು ಅಂದರೆ ಯಾರು? ಉತ್ತರ ಸತೀಶ್. ನೆಕ್ಸ್ಟ್ ಕ್ವೆಶನ್ ನಂಬರ್ ಸಿ, ವಾಟ್ ವಾಸ್ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಆನ್ಸರ್ ಇಸ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್. ನೆಕ್ಸ್ಟ್ ಕ್ವೆಶನ್ ನಂಬರ್ 28, ದೆರ್ ಇಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ಈ ಎಕ್ಸ್ಟ್ರಾಕ್ಟನ್ನು ವಿದ್ಯಾರ್ಥಿಗಳೇ ದೆರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಪಾಠದಿಂದ ಆರಿಸ್ಕೊಂಡಿದ್ದಾರೆ. ಕ್ವೆಶನ್ ನಂಬರ್ ಎ, ಹೂ ಈಸ್ ದ ಸ್ಪೀಕರ್ ಹಿಯರ್? ಈ ಮಾತನ್ನು ಹೇಳಿದ್ದು ಯಾರು? ಬಾಲೇಶ್ವರ್ ಮಿಶ್ರಾ. ಕ್ವೆಶನ್ ನಂಬರ್ ಬಿ, whom was it said to? Answer is policeman or cop. Question number C, why did the speaker choose the closer place? Answer is Roma needed immediate treatment. Next question number 29, I don't speak to them, I hate them. ಈ ಎಕ್ಸ್ಟ್ರಾಕ್ಟನ್ನು ವಿದ್ಯಾರ್ಥಿಗಳೇ ದ ಡಿಸ್ಕವರಿ ಪಾಠದಿಂದ ಆರಿಸಿಕೊಂಡಿದ್ದಾರೆ. ಕ್ವೆಶನ್ ನಂಬರ್ ಎ, ಹೂ ಡಸ್ ಐ ರೆಫರ್ ಟು? ಆನ್ಸರ್ ಇಸ್ ಪೇಪೆ. ಕ್ವೆಶನ್ ನಂಬರ್ ಬಿ, ಹೂ ಡಸ್ ದೆಮ್ ರೆಫರ್ ಟು? ಸೀಮೆನ್ ಅಥವಾ ಸೇಲರ್ಸ್ ಅಂತ ಬೇಕಾದರೂ ನೀವು ಉತ್ತರವನ್ನು ಬರಿಬೋದು. ಕ್ವೆಶನ್ ನಂಬರ್ ಸಿ, ವೈ ಡಿಡ್ ದ ಸ್ಪೀಕರ್ ಹೇಟ್ ದೆಮ್? ಆನ್ಸರ್ ಇಸ್ ದ ಸೀಮೆನ್ ಡ್ರ್ಯಾಂಕ್ ಟೂ ಮಚ್ ಆ್ಯಂಡ್ ರಿವೋಲ್ಟೆಡ್ ಅಗೇನ್ಸ್ಟ್ ಕೊಲಂಬಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 30, ಯು ಕ್ಯಾನ್ ಸ್ಟಾರ್ಟ್ ದ ಕೌಂಟ್ ಡೌನ್, ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್. ಈ ಎಕ್ಸ್ಟ್ರಾಕ್ಟ್ ಅಥವಾ RCಯನ್ನು ವಿದ್ಯಾರ್ಥಿಗಳೇ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಪದ್ಯದಿಂದ ಕೇಳಿದ್ದಾರೆ. ಕ್ವೆಶನ್ ನಂಬರ್ ಎ, ಹೂ ಈಸ್ ದ ಸ್ಪೀಕರ್? ಆನ್ಸರ್ ಇಸ್ ದ ಪೋಯೆಟ್ ನಾರ್ಮನ್ ನಿಕೋಲ್ಸನ್. ಕ್ವೆಶನ್ ನಂಬರ್ ಬಿ, ಹೂ ಈಸ್ ದ ಯು ರೆಫರ್ ಟು? ಆನ್ಸರ್ ಇಸ್ ದ ಪೀಪಲ್. ಕ್ವೆಶನ್ ನಂಬರ್ ಸಿ, ವೆನ್ ವಾಸ್ ಇಟ್ ಸೆಡ್? ಆನ್ಸರ್ ಇಸ್ ವೆನ್ ಹಿ ವಾಸ್ ಪ್ರಿಪೇರ್ಡ್ ಟು ಗೋ ಟು ಔಟರ್ ಸ್ಪೇಸ್. ನೆಕ್ಸ್ಟ್ ಮೇ ನಂಬರ್ 7, ಗಿವನ್ ಬಿಲೋ ಇಸ್ ಅ ಪ್ರೊಫೈಲ್, ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್. ಇಲ್ಲಿ ವಿದ್ಯಾರ್ಥಿಗಳು ಒಂದು ಪ್ರೊಫೈಲನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವಂಥ ಕ್ಲೂಸ್ಗಳನ್ನು ಬಳಸಿಕೊಂಡು ನೀವು ಒಂದು ಪ್ಯಾರಾಗ್ರಾಫ್ನಲ್ಲಿ ಉತ್ತರವನ್ನು ಬರೀರಿ ಅಂತ ಕೇಳಿದರೆ ಇದಕ್ಕೆ ಒಟ್ಟು 3 ಅಂಕಗಳಿರ್ತವೆ. ಭಾಳ ಈಸಿ ಇದೆ ವಿದ್ಯಾರ್ಥಿಗಳೇ,
ಇಲ್ಲಿ ಕೊಟ್ಟಿರುವಂಥ ಕ್ಲೂಸ್ಗಳನ್ನು ಬಳಸ್ಕೊಂಡು ನೀವು ಉತ್ತರವನ್ನು ಬರೀಬೋದು. ನೆಕ್ಸ್ಟ್ ಮೇನ್ ನಂಬರ್ 8, ಡೆವಲಪ್ ಅ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಕೆಲವು ಪದಗಳನ್ನು ಕ್ಲೂಸ್ ಆಗಿ ನಿಮಗೆ ಕೊಟ್ಟಿದ್ದಾರೆ. ಈ ಪದಗಳನ್ನು ಬಳಸ್ಕೊಂಡು ಒಂದು ಸ್ಟೋರಿಯನ್ನು ಡೆವಲಪ್ ಮಾಡಿ ಬರೀರಿ ಅಂತೇಳಿ ಕೇಳಿದರೆ ಇದಕ್ಕೂ ಕೂಡ 3 ಅಂಕಗಳು. ನೆಕ್ಸ್ಟ್ ಮೇನ್ ನಂಬರ್ 9, ಸ್ಟಡಿ ದ ಪಿಕ್ಚರ್ ಕೇರ್ಫುಲಿ, ರೈಟ್ ಅ ಡಿಸ್ಕ್ರಿಪ್ಷನ್ ಆರ್ ಆ್ಯನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು. ಇಲ್ಲಿ ವಿದ್ಯಾರ್ಥಿಗಳು ಕೊಟ್ಟಿರುವಂಥ ಚಿತ್ರವನ್ನು ನೋಡಿ ಈ ಚಿತ್ರ ನಿಮಗೆ ಏನು ಸಜೆಸ್ಟ್ ಮಾಡುತ್ತೆ ಅಂತೇಳಿ ಒಂದು ಪ್ಯಾರಾಗ್ರಾಫ್ನಲ್ಲಿ ಉತ್ತರವನ್ನು ಬರೀರಿ ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ ಒಟ್ಟು 3 ಅಂಕಗಳಿದ್ದಾವೆ. ಇಲ್ಲಿ ಉತ್ತರವನ್ನು ವಿದ್ಯಾರ್ಥಿಗಳೇ ಬೋರ್ಡ್ನವರೇ ಬಿಡುಗಡೆ ಮಾಡಿದ್ದಾರೆ. ಮೇನ್ ನಂಬರ್ 10, ಕೋಡ್ ಫ್ರಮ್ ಮೆಮರಿ. ಇಲ್ಲಿ ವಿದ್ಯಾರ್ಥಿಗಳೇ ಕ್ವಾಲಿಟಿ ಆಫ್ ಮರ್ಸಿ ಪದ್ಯ ಮತ್ತು ದ ಬ್ಲೈಂಡ್ ಬಾಯ್ ಪದ್ಯದಿಂದ ನಿಮಗೆ ಕ್ವಶನ್ ನಂಬರ್ 34ನಲ್ಲಿ ಒಂದೊಂದು ಸ್ಟ್ಯಾನ್ಸವನ್ನು ಬರೆಯೋದಕ್ಕೆ ಅಥವಾ 4 ಲೈನ್ಗಳನ್ನು ಬರೆಯೋದಕ್ಕೆ ಪ್ರಶ್ನೆಯನ್ನು ಕೇಳ್ತಾರೆ. ನೀವು ಸಂಪೂರ್ಣವಾದ ಪದ್ಯವನ್ನು ಇಲ್ಲಿ ಕಲಿಬೇಕಾಗತ್ತೆ. ಯಾಕಂದರೆ ಇಲ್ಲಿ 4 ಅಂಕಗಳಿಗಿರೋದ್ರಿಂದ ಯಾವುದೇ ಸಾಲುಗಳನ್ನು ಅವರು ಬೇಕಾದರೆ ನಿಮಗೆ ಕೇಳ್ಬೋದು. ನೆಕ್ಸ್ಟ್ ಮೇನ್ ನಂಬರ್ 11, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ಕೊಟ್ಟಿರುವಂಥ ಪ್ಯಾಸೇಜನ್ನು ಓದಿ ವಿದ್ಯಾರ್ಥಿಗಳೇ ನಂತರ ನೀಡಿರುವಂಥ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೇಳಿದರೆ ಒಟ್ಟು 4 ಅಂಕಗಳನ್ನು ಇದಕ್ಕೆ ನಿಮಗೆ ನಿಗದಿ ಮಾಡಿರ್ತಾರೆ. ಭಾಳ ಸುಲಭವಾಗಿ ನೀವು ಉತ್ತರವನ್ನು ಬರಿಬೋದು. ನೆಕ್ಸ್ಟ್ ಮೇನ್ ನಂಬರ್ 12, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್. ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ 3 ಪದ್ಯಗಳನ್ನು ನಿಮಗೆ ಕೇಳ್ತಾರೆ. ಇದರಲ್ಲಿ 3 ಪದ್ಯಗಳಲ್ಲಿ ನೀವು ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ, ದ ಸಾಂಗ್ ಆಫ್ ಇಂಡಿಯಾ ಅಥವಾ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಈ 3 ಪದ್ಯಗಳ ಸಾರಾಂಶಗಳಲ್ಲಿ ಯಾವುದಾದ್ರೂ ಒಂದನ್ನು ಸಂಪೂರ್ಣವಾಗಿ ಕಲ್ತಿದ್ರೆ ನೀವು ಸುಲಭವಾಗಿ 4 ಅಂಕಗಳನ್ನು ಇಲ್ಲಿ ಪಡೆದುಕೊಳ್ಬೋದು. ಕ್ವಶನ್ ನಂಬರ್ 36ಗೆ ಬಂದಾಗ ಇಲ್ಲಿ ಮೊದಲನೇದಾಗಿ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಪದ್ಯದಿಂದ ಪ್ರಶ್ನೆ ಕೇಳಿದ್ದಾರೆ. ಬ್ರಿಂಗ್ ಔಟ್ ದ ಸಮರಿ ಆಫ್ ದ ಪೋಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸೆಟ್ರಿ ಇನ್ ಯೋರ್ ಓನ್ ವರ್ಡ್ಸ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ನರೇಟ್ ದ ಕಾನ್ವರ್ಸೇಷನ್ ಬಿಟ್ವೀನ್ ದ ಪೋಯೆಟ್ ವಿ ಕೆ ಗೋಕಾಕ್ ಆ್ಯಂಡ್ ಮದರ್ ಇಂಡಿಯಾ. ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ದ ಸಾಂಗ್ ಆಫ್ ಇಂಡಿಯಾ ಪದ್ಯದಿಂದ ಪ್ರಶ್ನೆ ಕೇಳಿದ್ದಾರೆ. ನೆಕ್ಸ್ಟ್ 3ನೆಯ ಪ್ರಶ್ನೆ, ಹೌ ಡಿಡ್ ದ ಸೇಲರ್ಸ್ ರಿಗೇನ್ ದೇರ್ ಕಾನ್ಫಿಡೆನ್ಸ್ ಟು ಓವರ್ಕಮ್ ಅ ಗ್ರೇಟ್ ಪೆರಿಲ್ ಇನ್ ದ ಪೋಯಮ್ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಈ ಪ್ರಶ್ನೆಯನ್ನು ವಿದ್ಯಾರ್ಥಿಗಳೇ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಪದ್ಯದಿಂದ ನಿಮಗೆ ಕೇಳಿದ್ದಾರೆ. ನೆಕ್ಸ್ಟ್ ಮೇನ್ ನಂಬರ್ 13, ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಟಾಪಿಕ್ಸ್. ಇಲ್ಲಿ ವಿದ್ಯಾರ್ಥಿಗಳೇ 37ನೇ ಪ್ರಶ್ನೆಯಲ್ಲಿ ನಿಮಗೆ 3 ಚಾಯ್ಸಸ್ಗಳನ್ನು ಕೊಟ್ಟಿರ್ತಾರೆ ಅಥವಾ 3 ಟಾಪಿಕ್ಗಳನ್ನು ಕೊಟ್ಟಿರ್ತಾರೆ. ಆ 3 ಟಾಪಿಕ್ಗಳಲ್ಲಿ ಒಂದು ಟಾಪಿಕ್ಕಿಗೆ ಮಾತ್ರ ನೀವು ಉತ್ತರವನ್ನು ಬರೀಬೇಕಾಗತ್ತೆ. ಇದಕ್ಕೆ ಒಟ್ಟು 4 ಅಂಕಗಳಿದ್ದಾವೆ. ಇಲ್ಲಿ ಕೊಟ್ಟಿರುವಂಥ ಟಾಪಿಕ್ಸ್ ಈ ರೀತಿ ಇದೆ. ಏರ್ ಪೊಲ್ಯೂಷನ್, ಇಂಪಾರ್ಟೆನ್ಸ್ ಆಫ್ ಯೋಗ, 3ನೇದು ದ ಡಿಸಾಸ್ಟರ್ ಆಫ್ ಎಕ್ಸೆಸ್ ರೈನ್ಫಾಲ್. ನೆಕ್ಸ್ಟ್ ಮೇನ್ ನಂಬರ್ 14, ಇಮ್ಯಾಜಿನ್ ದಟ್ ಯು ಆರ್ ಶ್ಯಾಮಾ ಆರ್ ಸಂತೋಷ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಗೊರೂರು. ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಲೆಟರ್ ರೈಟಿಂಗನ್ನು ಬರೆಯೋದಕ್ಕೆ 5 ಅಂಕಗಳನ್ನು ನಿಗದಿ ಮಾಡಿರ್ತಾರೆ. ಇಲ್ಲಿ ಕೊಟ್ಟಿರುವಂಥ ಅಡ್ರೆಸ್ ಇದೆ. ನೆಕ್ಸ್ಟ್ ಯಾವ ಪತ್ರವನ್ನು ಬರೀಬೇಕು ಅಂತೇಳಿ ನಿಮಗೆ ಕೊಟ್ಟಿದ್ದಾರೆ. ರೈಟ್ ಅ ಲೆಟರ್ ಟು ಯುವರ್ ಫಾದರ್ ಅಬೌಟ್ ಯುವರ್ ಸ್ಟೇ ಇನ್ ದ ಹಾಸ್ಟೆಲ್. ಇದು ಪರ್ಸನಲ್ ಲೆಟರ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಅಫಿಷಿಯಲ್ ಲೆಟರನ್ನು ಕೊಟ್ಟಿದ್ದಾರೆ. ರೈಟ್ ಅ ಲೆಟರ್ ಟು ದಿ ಎಡಿಟರ್ ದ ಹಿಂದೂ ಅಬೌಟ್ ಆಕ್ಸಿಡೆಂಟ್ ಕಾಸ್ಡ್ ಬೈ ರ್ಯಾಶ್ ಡ್ರೈವಿಂಗ್ ಆಫ್ ವೆಹಿಕಲ್ಸ್ ಇನ್ ಯರ್ ಟೌನ್. ಈ 2 ಪ್ರಶ್ನೆಗಳಲ್ಲಿ ವಿದ್ಯಾರ್ಥಿಗಳೇ ನೀವು ಒಂದು ಪ್ರಶ್ನೆಗೆ ಮಾತ್ರ ಉತ್ತರವನ್ನು ಬರೆದರೆ ಸಾಕು, 5 ಅಂಕಗಳನ್ನು ಗಳಿಸ್ಬೋದು. ಈ ರೀತಿ ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೀರಿ. ಆಲ್ ದ ಬೆಸ್ಟ್ ನಿಮ್ಮ ಎಕ್ಸಾಮ್ಗೆ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.